ಬಾಯ್ ಮೇಡಮ್, ಬಿಸಿ ಇದ್ದೀನಿ, ನಾಳೆ ಮಾತಾಡೋಣ. ಓಕೆ, ಬಾಯ್ ಬಾಯ್ ಬಾಯ್, ಸಂಜೆ ಮಾತಾಡೋಣ. ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ, ಕೋಪ ಮಾಡ್ಕೋಬೇಡ. ಬಾಯ್, ಸಿ ಯು. ಓ, ಇಡ್ಲಿ ರೆಡಿ. ಏನಪ್ಪ ಡಬ್ಬ? ಯಾರು? ಇಡ್ಲಿ ಕೇಳಿದ್ರಲ್ಲ ಆ ಡಬ್ಬ ಅಪ್ಪ, ತಗೊಳ್ಳಿ. ಪ್ಲಸ್ ಕಾಫಿ. ನೋಡಿ, ನಿಮ್ಮಿಂದ ಲೇಟ್ ಆಗ್ತಿದೆ ಅಂತ ಆಕೆ ಮನ್ಸಲ್ಲಿ ಬಂದ್ಬಿಟ್ಟಿದೆ. ನೀವು ಬೇಗ ಹೋಗಿ ಅವಳನ್ನ ನೈಸ್ ಮಾಡ್ಬಿಡಿ. ಹೆಂಗ್ ನೈಸ್ ಮಾಡೋದು? ದೂರ ನಿಂತ ನೈಸ್ ಮಾಡಿಪ್ಪ. ನಾನು ಇವತ್ತು 5 ನಿಮಿಷ ಮುಂಚೆ ಹೋಗಿ ಇಡ್ಲಿ ಕಾಫಿ ಅವಳ ಕೈಗೆ ಕೊಟ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ, ಬೇಷ್ ಅಂತಾಳೆ. ಆಮೇಲೆ ಗುಡ್ ಬಾಯ್ ಅಂತಾಳೆ. 3000 ಲುಂಗಿ ಆರ್ಡರ್ ಸಿಗುತ್ತೆ. ಬರ್ಲಾ? ಬಾಯ್. ಹಾಯ್ ಬಸವ. ಏನಂಕಲ್ ನೀವು ಯಾವಾಗಲೂ ಅರ್ಜೆಂಟ್ ಆದಾಗಲೇ ಬರ್ತೀರಾ? ಇದು ತಪ್ಪಿದ, ಇದು ಅರ್ಜೆಂಟ್ ಇದ್ದಾಗಲೇ ಬರ್ತೀರಾ? ಇವತ್ತು 1ನೇ ತಾರೀಕು ಅಲ್ವೇನೆ? ಸಂಜೆ ಕೊಡ್ತೀವಲ್ಲ. ಅದೆಲ್ಲ ಆಗಲ್ಲಮ್ಮ. ಸೂರ್ಯ ಮುಳುಗಿದ ದಿನ ಚೇಂಜ್ ಆಗುತ್ತೆ, ಸಂಪ್ರದಾಯ ಚೇಂಜ್ ಆಗುತ್ತೆ ನಮ್ಮ. ಪ್ರತಿ ತಿಂಗಳು 1ನೇ ತಾರೀಕು ನಾನು ಬರಬೇಕು, ಇಲ್ಲಿ ಕಾಫಿ ಕುಡಿಬೇಕು, 4 ಪದ್ಯ ಓದಬೇಕು, ಇವನ್ ಜೊತೆ 2 ಗಂಟೆಗೆಲ್ಲ ಹರಟೆ ಹೊಡಿಬೇಕು. ಆ ನಂತರದಲ್ಲಿ ನೀವು ಆಫೀಸ್ಗೆ ಹೋಗ್ಬೇಕು. ನೋಡಿ ಇವ್ರೆ, ಅದೆಲ್ಲ ನಿಜ, ದಿಟ್ಟ, ನಿರಂತರ, ಅನಂತರ. ಆದ್ರೆ ಇವತ್ತೆಲ್ಲ ಮಾತಾಡ್ಬೇಡ. ಬಿಸಿ ತಿನ್ರಿ. ಜಾಸ್ತಿ ಮಾತಾಡಿದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತಾರೆ. ಈ ಮನೆ 2000 ರೂಪಾಯಿ ಬಾಡಿಗೆ ಜಾಸ್ತಿ ಕೊಡೋರು ಇದ್ದಾರೆ. ಈಗೇನು ಕವನ ಕೇಳ್ತಿರೋ ಇಲ್ಲ ಮನೆ ಖಾಲಿ ಮಾಡ್ತೀರಾ? 2 ಲೈನು. 2, ಮೊದಲು 2, ಆಮೇಲೆ 2, ಆಮೇಲೆ 2. 32. ಓದಿ. ಈಜಾಟ, 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 ನೀರಲ್ಲಿ ಈಜಾಟ, ಸಂಸಾರ ಸಮುದ್ರದಲ್ಲಿ ಈಜಾಟ, ಬೆನ್ನಿಗೆ ಬುರುಡೆ ಕಟ್ಟಿ ಈಜಾಟ, ಕೊರಳಿಗೆ ಹಗ್ಗ ಕಟ್ಟಿ ಈಜಾಟ, ನೀರಲ್ಲಿ ಈಜಾಡಿದಾಗ ಜಾಡಿದಾಗ ಗಾಗ ಬಸವಲ್ಲಮ್ಮ. ಅವರು ಅರ್ಜೆಂಟ್ ಆಗಿ ಅಂತ ಆಫೀಸ್ಗೆ ಹೋದ್ರು. ನಿಮ್ಗೇನ್ ಬಾಡಿಗೆ ತಾನೇ ಬೇಕು? ತಗೊಳ್ಳಿ. ಬಾಡಿಗೆ ಇಂಪಾರ್ಟೆಂಟ್ ಅಲ್ಲಮ್ಮ, ನನಗೆ ಕೇಳುವಂತ 2 ಕಿವಿಗಳು ಬೇಕು. ಇಂಪಾರ್ಟೆಂಟ್ ಅಲ್ವಲ್ಲ, ಬಿಟ್ಬಿಡಿ. ಸುಮ್ಮನೆ ಕೊಡಮ್ಮ. ಈಗೇನ್ ಜಾಗ ಖಾಲಿ ಮಾಡ್ತೀರೋ ಕಿವಿ ತರಿಸ್ತೀರಾ? ಕಿವಿದೆ ತರಿಸ್ತೀನಿ, 1 ನಿಮಿಷ ಇರಿ. ಗಂಗೆ, ಏನಕ್ಕ? ಇವ್ರಿಗೆ ಕಿವಿ ಅಂತ ಕೊಟ್ಬಿಡೆ. ಯಾಕೆ? ಕವನ ಕೇಳಕ್ಕೆ. ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ಬೇಡ, ಸುಮ್ನೆ ಬಾಯಿ ಮುಚ್ಕೊಂಡು ನೀನ್ ಸುಮ್ನೆ ಇರು. ನನಗೆ ಹೇಳಕ್ ಬರ್ಬೇಡ. ಏನೇ ಅನ್ಕೊಂಡಿದ್ಯಾ ನೀನು? ಯಾವಾಗ ನೋಡಿದ್ರು ಜಗಳ ಮಾಡ್ತೀಯ ನನ್ನ ಹತ್ರ? ಲೇ, ನೀರ್ ಬಂದ್ಬಿಡ್ತು. ಏನು ಹಿಮಾಲಯ ಕರಗ್ತು, ನೀರ್ ಬಂತು, ಅದಕ್ಕೇನೀಗ? ಅಮ್ಮ ತಾಯಿ, ಹಿಮಾಲಯ ಕರಗಿದಕ್ಕೆಲ್ಲ ನೀರ್ ಬಂದಿದ್ದು, ಗಂಗಾದೇವಿ ಮುನಿಸ್ಕೊಂಡಿದ್ದಕ್ಕೆ ನೀರ್ ಬಂದಿದ್ದು, ತಿಳ್ಕೊ. ಲೇ, ಇರ್ಲಿ, ಅದಕ್ಕೇನೆ ಈಗ? ನೋಡಮ್ಮ, ಎಲ್ಲ ಕಡೆನೂ ಅಣೆಕಟ್ಟು ತುಂಬಿ ಹರಿತಾ ಇದೆ. ಅದಕ್ಕೆ ನಾವು ನಮ್ಮೂರ್ ಕಡೆ ಸ್ವಲ್ಪ ನೀರು ಎಳ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಇವಳು ಕೇಳಿದ ತಕ್ಷಣ ನೀರ್ ಹಂಗೇ ಇವಳ ಕಡೆ ಬಂದ್ಬಿಡುತ್ತೆ. ದೊಡ್ಡ ಚಕ್ರ ಹಾಕವ್ರೆ, ಇವಳು ಸ್ಟೇರಿಂಗ್ ನ ಹಿಂಗ್ ತಿರುಗಿಸಿದ ತಕ್ಷಣ ಇವಳ ಕಡೆಗೆ ಹಂಗೆ ಹರ್ಕೊಂಡ್ ಬಂದ್ಬಿಡ್ತೈತೆ. ಲೇ, ಅರ್ಧ ರಾಜ್ಯಕ್ಕೆ ಮಳೆನೇ ಬಂದಿಲ್ಲ, ನೀರೆಲ್ಲ ಬತ್ತೋಗಿ ಸೊಪ್ಪು ಬೆಳೆಯಕ್ಕೂ ನೀರಿಲ್ಲ ಕಣೆ. ನೋಡ್, ಸೊಪ್ಪು ಇಟ್ಟೆ ಅಯ್ಯಯ್ಯ, ಅಟ್ಟೆ ತಂದಿರೋದಕ್ಕೆ ನಿನ್ನಂತವಳು ಇರೋದ್ರಿಂದಾನೆ ಮಳೆ ಬೆಳೆ ಏನು ಇಲ್ಲದೆ ದೇಶನೇ ಹಾಳಾಗ್ತಾ ಇರೋದು. ಅದನ್ನ ತಿಳ್ಕೊ. ಸಾರಿ, ಯಾಕೆ ಅದಕ್ಕೆ ಬ್ರೇಕ್ ಇಲ್ವಾ? ಅಲ್ಲ, ಇದಕ್ಕಿಲ್ಲ. ಕಟ್ಟಿಗೈ ಮುಚ್ಚಿ ಬಾಯ್. ನೋಡಿ, ನಿಮ್ಮ ಕಿತ್ತಾಟ ಜಗಳ ಬಿಡಿಸೋಕೆ ಇವತ್ತು ನಂಗೆ ಟೈಮ್ ಇಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಒಗ್ಗಟ್ಟಿನಲ್ಲಿ ಬಲ ಇದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ. ಇಲ್ಲ ಇಲ್ಲ, ಅದ್ರಲ್ಲಿ ಏನು ಇಲ್ಲ ರೀ ಕರ್ಮ. ನೋಡಿ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ, ಒಂದು ಹೆಲ್ಪ್. ಅಯ್ಯಪ್ಪ ದೇವ್ರು, ಏನಪ್ಪ ಮಾಡೋದು? ಇದು ಬೇರೆ ಸ್ಟಾರ್ಟ್. ಹಲೋ, ಮೀನಾಕ್ಷಿ ಹಿಯರ್. ಬಸವ ಪಾರ್ಕ್ ನಿಯರ್. ಅದು ನೀವು ಜಾಗಿಂಗ್ ಮಾಡೋ ಜಾಗಕ್ಕೆ ಇದು ಕಾಫಿ ತಿಂಡಿ ಎಲ್ಲ ತಗೊಂಡ್ಬಂದಿದ್ದೀನಿ. ನೋಡಿ, ಬಿಸಿ ಇದೆ ಸಿಕ್ಕಾಪಟ್ಟೆ. ಕೇಳಿಸ್ತಿದ್ಯಾ? ಬಸವ, ನಾನು ಎಷ್ಟೊತ್ತಿಗೆ ಬರೋದಕ್ಕೆ ಹೇಳಿದ್ದು? ನೀನ್ ಎಷ್ಟೊತ್ತಿಗೆ ಬಂದಿದ್ಯಾ? ಟೈಮ್ ಎಷ್ಟು? ಕೈಲಿ ಗಡಿಯಾರ ಇದೆಯಾ? ಇಲ್ಲ, ವಾಚ್ ಇದೆ. ಅದನ್ನ ತಗೊಂಡು ಹೋಗಿ ಯಾವ್ದಾದ್ರು ಟ್ರೈನ್ ಟ್ರ್ಯಾಕ್ ಮೇಲಿಡು. ಸಾರಿ ಮೀನಾಕ್ಷಿ ಅವ್ರೆ, ನೀವು ಜಾಗಿಂಗ್ ಮುಗಿಸಿ ಯೋಗ ಕ್ಲಾಸ್ ಹೋಗ್ಬಿಟ್ಟಿದ್ದೀರಾ? ಹೌದು,
1/4 ಗಂಟೆ ಇನ್ ಯೋಗ ಕ್ಲಾಸ್ ಹತ್ರನೇ ಇರ್ತೀನಿ. ನೀನ್ ಬೇಗ ಬಂದ್ರೆ ಇಲ್ಲೇ ಮೀಟ್ ಆಗ್ಬೋದು. ಇವತ್ತೇನಾದ್ರೂ ಮೀಟ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇದೆ ಮಾರಿ ಹಬ್ಬ. ಗೊತ್ತು ಯೋಗ ಕ್ಲಾಸ್ ಗೊತ್ತು, ಅಲ್ಲೇ ಬರ್ತೀನಿ. ಇಡ್ಲಾ? ಸರಿ. ಅಯ್ಯೋ ದೇವ್ರು, ಇಂಥ ಟೈಮಲ್ಲೇ ಕೈ ಕೊಡ್ಕಪ್ಪ. ಅಯ್ಯೋ ಮಾರುತಿ, ಏನಪ್ಪ ಮಾಡ್ಲಿ? ಯಪ್ಪ, ಆಟೋನು ಕಾಣಲ್ವೇ? ಇದೆಯಲ್ಲ ನಟರಾಜ್ ಸರ್ವಿಸ್. ಗುಡ್ ಮಾರ್ನಿಂಗ್ ಮೇಡಮ್. ಯಾರ್ಗೆ? ನನಗೆ ನಾನೇ. ಇದು ಅಯ್ಯೋ ಆಫೀಸ್ ಚಾಲಿ. ನಿಮಗೆ ಮೇಡಮ್, ಮೀನಾಕ್ಷಿ ಮೇಡಮ್ಗೆ. ಮಾರ್ನಿಂಗ್ ಮುಗ್ದೋಯ್ತು. ಓ ಹೌದಲ್ಲ, ಅದು ನಾನು ನಡ್ಕೊಂಡು ಬಂದಲ್ಲ ಮೇಡಮ್, ಲೇಟ್ ಆಗೋಯ್ತು, ಸಾರಿ. ಯೋಗ ಕ್ಲಾಸ್ ಮುಗಿಸಿ ಯೋಗ ಟೀಚರ್ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಹೋಗಾಯ್ತು. ನಾನೊಬ್ಳೆ ಇಲ್ಲಿ ಅರ್ಧ ಗಂಟೆಯಿಂದ ನಾಯಿ ತರ ಕಾಯ್ತಾ ಕೂತಿದ್ದೀನಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಲ್ಲ ಅಲ್ಲ, ಅದು ನಾನು ಗಾಡೀಲಿ ಬಂದ, ಗಾಡಿ 2-3 ಕಡೆ ಕೈ ಕೊಟ್ಬಿಡ್ತು. ಆಮೇಲೆ ಮನೆಗೆ ನಮ್ಮ ಮನೆ ಓನರ್ ಬಂದಿದ್ರು, ಕವನ ಕೇಳಿ ಅಂತ ತಲೆ ತಿಂದ್ರು. ಇಂಥ ಟೈಮಲ್ಲಿ ಕವನ ಕೇಳ್ತಾ ಕೂತ್ಕೋತಾರ ಬಸವಾ? ಅಲ್ಲ, ಅದು ಅವರಿಗೆ ಗೊತ್ತಿರ್ಬೇಕಲ್ಲ, ಕವನ ಕೇಳಿಲ್ಲ ಅಂದ್ರೆ ಬಾಡಿಗೆ ಜಾಸ್ತಿ ಮಾಡ್ತಾರೆ. ಪ್ರತಿ ಸಲ ಹೊಸ ಕಾರಣ, ಪ್ರತಿ ಸಲ ಇಷ್ಟು ಲೇಟಾಗಿ ಬರ್ತಿಲ್ಲ. ನಿನಗೆ ಬುದ್ಧಿ ಇದೆಯಾ? ಬಿಸಿ ಇದೆ, ತಗೊಳ್ಳಿ. ಬಿಸಿ ಕಾಫಿ, ಬಿಸಿ ಇಡ್ಲಿ. ಇದು ಬಿಸಿ ಕಾಫಿ, ಬಿಸಿ ಇಡ್ಲಿ. ತಿನ್ನಿ, ಬೈಬೇಡಿ. ಇದು ಬಿಸಿ ಇದೆಯಾ? ನನ್ನಷ್ಟು ಬಿಸಿ ಆಗಿಲ್ವಲ್ಲ ಇದು. ಹೌದಲ್ಲ, ಅದು ನಾನು ಪಾರ್ಕ್ ಹತ್ರ ಬರುವಾಗ ಬಿಸಿ ಇತ್ತು, ಇವಾಗ ಯಾಕೋ ಸ್ವಲ್ಪ ತಣ್ಣಗಾಗಿ ಹೋಗಿದೆ, ಸಾರಿ. ಇಂಥ ತಿಂಡಿ ನಾನ್ ತಿನ್ಬೇಕಾ? ಬೇಡ, ಹೋಗ್ ನಾಯಿಗೆ ಬಿಸಾಕು. ನಾಯಿಗ? ಮತ್ತಿನ್ನೇನು? ನೀನ್ ನನಗೆ ನನ್ನ ಮಾತಿಗೆ ಮರ್ಯಾದೆ ಕೊಡೋದಾಗಿದ್ರೆ ಸರಿಯಾದ ಟೈಮಿಗೆ ಇಲ್ಲಿಗೆ ಬಂದಿರ್ತಿದ್ದೆ. ಸಾರಿ, ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಬರ್ತೀನಿ. ಆಫೀಸಲ್ಲಿ ಎಷ್ಟೊತ್ತಿಗೆ ಇರ್ಬೇಕು? 10 ಗಂಟೆ ಒಳಗೆ. ಟೈಮ್ ಎಷ್ಟಾಗಿದೆ? 10. ಮತ್ತಿನ್ನೂ ಯಾಕೆ ಇಲ್ಲಿ ನಿಂತಿದ್ಯಾ? ಓಡು, ಆಫೀಸ್ಗಾದ್ರೂ ಸರಿಯಾದ ಟೈಮ್ಗೆ ಹೋಗು. ಲೇಟ್ ಆಗಿ ಹೋಗಿ ಅಲ್ಲೂ ಬೈಸ್ಕೋಬೇಡ. ಹೊರಡು. 1 ನಿಮಿಷ. ಸಂಜೆ 5 ಗಂಟೆಗೆ ಸರಿಯಾಗಿ ನನ್ನನ್ನು ಮೀಟ್ ಮಾಡು. 1 ನಿಮಿಷ ಲೇಟ್ ಆದ್ರೂ ನಾನು ಸಿಗೋದಿಲ್ಲ. 10 ನಿಮಿಷ ಲೇಟ್ ಆಗಿ ಬರ್ತೀನಿ. ಟಂಗ್ ಟ್ವಿಸ್ಟ್, ಸಾರಿ. 10 ನಿಮಿಷ ಬೇಗ ಬರ್ತೀನಿ. ಲುಂಗಿಗಳಾದ್ರೂ ಬೇಕು ಬೇಡ ಅಂತ ಯೋಚನೆ ಡಿಸೈಡ್ ಮಾಡ್ಕೊಂಡ್ ಬಾ. ಡಿಸೈಡ್ ಮಾಡೋದೇನಿದೆ ಮೇಡಮ್, ಬೇಕು, ಇಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಬೇಕಾಗತ್ತೆ. ಬರ್ಲಾ? ನನ್ನ ಗಾಡಿ ಇಲ್ಲೇ ಇದೆ. ಸಂತೋಷದ ವಿಷಯ ಅಂದ್ರೆ ಈ ಗಾಡಿನ 10 ವರ್ಷ ಎಲ್ಲೇ ಬಿಟ್ಟು ಯಾವನು ತಗೊಂಡೋಗಲ್ಲ. ಇದನ್ನೆಲ್ಲಿಡ್ಲಿ? ಯಾರ್ಗೆ? ನಿನ್ಗೆ. ನನ್ಗ? ಏಯ್, ನಿನ್ನ ರೋಫ್ ಎಲ್ಲ ಬಾಸ್ ಸದಾಶಿವ ತಗಡೇಶ್ವರ ಹತ್ರ ಇಟ್ಕೋ. ನನಗ್ ಬೇಡ, ನಾನು ಒಳ್ಳೆಯವ್ರಿಗೆ ಒಂಪುಡಿ, ಕೆಟ್ಟವ್ರಿಗೆ ಖಾರ ಪುಡಿ. ಅಣ್ಣ, ಖಾರ ಪುಡಿ ನನಗೋಸ್ಕರ ಸ್ವಲ್ಪ ಹೆದರ್ಕೋಬೇಕಾಗಿತ್ತು. ಹೊರಗಡೆ ನನಗೂ ಗೌರವ ಸಿಕ್ಕಿರೋದು. ಆಯಾ, ನಿನ್ ಗೌರವಕ್ಕೆ ಗೋರಿ ಪಾಳ್ಯದಲ್ಲಿ ಗೋರಿ ಕಟ್ಸ. ಬಾಸ್ ಎದುರ್ತಾರೆ ಅಂದ್ರೆ ನಾನ್ ಎದ್ರಲ್ಲ. ಸುಮ್ನೆ 1 ಗ್ಲಾಸ್ ನೀರ್ ತಗೊಂಬ. ಬಸವನ್ ಕೈಲಿ ಕೊಟ್ಟು ಕಳಿಸ್ಲ ಸರ್? ಇವಂದು ಯಾಕೋ ಅತಿ ಆಯ್ತು. ಬಸವ, ಬಾಯಿಲಿ ಈ ವಿಷ್ಕಟ್ಟಿನ್ಗೆ ಕಂಟು ಪೂರ್ತಿ ವಿಷ ಅಂತ ಕುಡ್ಸೋ. ಆಯಾ, ಈ ನೀರು ತಗೊಂಡೋಗಿ ಅವನ್ ಚೆಸ್ಟ್ ಮೇಲೆ ಸುರಿ. ನನಗೆ ಆವಾಜ್ ಆಗ್ತೀನಿ. ಸೀನಿಯರ್ ನೀರು ಏನಕ್ಕೆ? ಕುಡ್ಸೋಕೆ ಅಲ್ಲ, ಇದು ಕುಡಿಯೋಕೆ ಅಲ್ಲ. ದಿನ ಸೂರ್ಯ ನಿಮ್ಮ ಮನೆ ಮೇಲೆ ಲೇಟ್ ಆಗಿ ಬರ್ತಾನ, ಆಮೇಲೆ ನಿಂಗೆ ಆಫೀಸ್ ನೆನಪಾಗದ? ಅಲ್ಲ, ಇದು ಇವತ್ತೇನಾಯ್ತು ಅಂತಂದ್ರೆ ವಿಷಕಂಟು ಸಾರನ್ನಮ್ಮ ಹೇಳಲ್ಲ ಸರ್. ಹೇಳಲ್ಲ, ಕೇಳಿಸ್ಲಿಲ್ಲ, ಸಾರ್ ಮಾತ್ರ ಕೇಳಿಸ್ತು. ಹೇಳಿದ್ನ? ಅಯ್ಯೋ, ಯಾಕೋ ಟಂಗ್ ಟ್ವಿಸ್ಟ್. ನೋಡಿ, ಒಂದು ಮಾತು ಹೇಳ್ತೀನಿ,
ಈ ಈ ಸೀಟ್ ಇದೆಯಲ್ಲ ಇದು ಟೆಂಪರರಿ, ಓಕೆ. 10 ದಿವಸ ಬಾಸ್ ಊರಲ್ಲಿಲ್ಲ, ಅಲ್ಲಿವರೆಗೂ ಈ ಆಫೀಸ್ಗೆ ನೀವೇ ಇನ್ಚಾರ್ಜ್ ಅಂತ ಬಾಸ್ ಮೀಟಿಂಗ್ ಅಲ್ಲಿ ಎಲ್ಲರ ಮುಂದೆ ಹೇಳಿದ್ದು ತಮಗೆ ನೆನಪಿಲ್ವಾ? ಆಯ್ತು. ಓ ವಿಷಕಂಟು ಸರ್, ಅದೇನಾಯ್ತು ಅಂತಂದ್ರೆ ನಾನು ಮನೆಯಿಂದ ಕರೆಕ್ಟ್ ಟೈಮ್ಗೆ ಹೊರಟಿದ್ದೆ. ಮೀನಾಕ್ಷಿ ಅವ್ರನ್ನ ಮೀಟ್ ಮಾಡ್ಬೇಕಿತ್ತಲ್ಲ, ಹಂಗೆ ಮೀಟ್ ಮಾಡೋಕೆ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಅವ್ರ ಜಾಗ್ ಅಲ್ಲಿ ಪಾರ್ಕಿಂಗ್ ಮುಗಿಸಿದ್ರು. ಅಲ್ಲ, 1 ಸೆಕೆಂಡ್ ಟಂಗ್ ಟೆಸ್ಟ್. ಪಾರ್ಕ್ ಅಲ್ಲಿ ಜಾಗಿಂಗ್ ಮುಗಿಸಿದ್ರು. ಇಲ್ಲಿಗೆ ಬಂದೆ, ಸದ್ಯಕ್ಕೆ ನೀರು ಕುಡೀರಿ. ಅದು ಜೋಲ್ ಬಿದ್ದಂಗಿದೆಯಲ್ಲ. ಇಲ್ಲ, ಅದು ಆಮೇಲೆ ಇಷ್ಟೆಲ್ಲ ಆಯ್ತಲ್ಲ. ಇಷ್ಟ ಆಗುವಾಗ ಲೇಟ್ ಆಗದೆ ಇರುತ್ತಾ? ಏನಾದ್ರೂ ಒಂದ್ ಕಾರಣ ಹೇಳೇ ಹೇಳ್ತೀಯಾ? ಯಾವತ್ತಾದ್ರೂ ಆಫೀಸಿಗೆ ಕರೆಕ್ಟ್ ಆಗಿ ಟೈಮಿಗೆ ಬಂದಿದ್ಯಾ ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಕರೆಕ್ಟ್ ಟೈಮಿಗೆ ಹೋಗಿದ್ಯಾ? ಅವೆಲ್ಲ ಗೊತ್ತಿಲ್ಲ ನೋಡು. 6 ತಿಂಗಳಿಂದ ಅಕೌಂಟ್ಸ್ ಪೆಂಡಿಂಗ್ ಇದೆ. ಈ ಅಷ್ಟು ಕೆಲಸನೂ ಇವತ್ತು ಸಂಜೆ ಒಳಗೆ ಮುಗಿಸ್ಬೇಕು. ಬಾಸ್ ಬರೋ ಅಷ್ಟರೊಳಗೆ ಆಫೀಸ್ ಕನ್ನಡಿ ತರ ಇರಬೇಕು. ಇವತ್ತು ಸಂಜೆ ಕಂಪ್ಲೀಟ್ ಆಗ್ಬೇಕು. 1-2 ಅಲ್ಲ ರೀ, ಇಷ್ಟೊಂದೆಲ್ಲ ಫೈಲ್ನ ನಾನು ಮುಗಿಸುವಾಗ ಟ್ರೈನಿಂಗ್ ಹೋಗೋದು ಲೇಟ್ ಆಗೋಲ್ವೇನ್ರಿ? ಅವೆಲ್ಲ ಗೊತ್ತಿಲ್ಲಮ್ಮ. ಐ ಡೋಂಟ್ ವಾಂಟ್ ರೀಸನ್ಸ್, ಐ ವಾಂಟ್ ರಿಸಲ್ಟ್ಸ್ ಐಸೆ. ಆಮೇಲೆ ಇನ್ನೊಂದು ವಿಷಯ, ಮೀನಾಕ್ಷಿ ಹತ್ರ 3,000 ಲುಂಗಿ ಆರ್ಡರ್ ಕನ್ಫರ್ಮ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಕೆಲ್ಸದಲ್ಲಿ ಉಳ್ಕೋತ್ಯ, ಇಲ್ಲ ಅಂದ್ರೆ ಬಡ್ಕೋತ್ಯ. ಬಸ್ಸು ಇವತ್ತು ಯಾಕೆ ಲೇಟು? ಯಾಕೆ ಲೇಟು ಅಂತ ಪ್ರತಿದಿನ ಕಾರಣ ಕೊಟ್ಟು ಸಾಕಾಗಿದೆ ನಂಗೆ. ಯಾಕೋ ಲೇಟು? ಏನೋ ಒಂಥರ ಖುಷಿಗೆ ಲೇಟು. ಖುಷಿ ಅದಕ್ಕೆ ಲೇಟು. ಅದೇ ಯಾಕೆ ಖುಷಿ ಅಂತ ಕೇಳಿದೆ. ಅಯ್ಯೋ, ಎಷ್ಟು ಜನರಲ್ ಅಂತ ಹೇಳಿ ನಾನು ಖುಷಿನ. ಒಟ್ಟಾರೆ ಖುಷಿ. ಫೋನ್ ರಿಂಗ್ ಆಗ್ತಿದೆ, ಕೇಳ್ಸಲ್ವಾ? ನಂದೆಲ್ಲ ನಿಮ್ದು. ಸಾರಿ, ಥ್ಯಾಂಕ್ ಯು. ಹೇಳಮ್ಮ ಗೌ. ರೇ, ಏನಪ್ಪ, ಸಾಯಂಕಾಲ ಬೇಗ ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗಿ ಕುಲ್ಫಿ ತಿನ್ನೋಣ. ನೋಡಮ್ಮ, ನಂಗಿಲ್ಲಿ ಕುಲ್ಫಿ ತಿನ್ನುವಷ್ಟೆಲ್ಲ ಟೈಮ್ ಇಲ್ಲ. ನಾ ಕುಲ್ಫಿ ಡಬ್ಬಕ್ಕೆ ನನ್ನ ಹಳೆ ಎಕ್ಕಡ ತಂದು ತುರ್ಕ. ನಾ ಕುಲ್ಫಿ ಡಬ್ಬನ ಹಳೆ ನಾಯಿ ಮರಿ ಕೈಲಿ ನೆಕ್ಸ. ನಾ ಕುಲ್ಫಿ ಡಬ್ಬಕ್ಕೆ ಕಾರ್ಪೊರೇಷನ್ ಕಸ ತಂದು ಸುರ್ಯ. ಯಾಕಪ್ಪ ಕುಲ್ಫಿ ಡಬ್ಬ ಏನ್ ಮಾಡ್ತು? ನೋಡಮ್ಮ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಷ್ಟು ಟೈಮ್ ಇಲ್ಲ ಇಲ್ಲಿ ನನಗೆ. ಏನಪ್ಪ ನೀವೇನ್ ಹೇಳಿದ್ರಿ? ಸಂಜೆ ಬೇಗ ಬರ್ತೀನಿ, ಎಲ್ರೂ ಒಟ್ಟಿಗೆ ಕರ್ಕೊಂಡೋಗಿ ಕುಲ್ಫಿ ಕೊಡಿಸ್ತೀನಿ ಅಂತ ತಾನೇ ಹೇಳಿದ್ದು. ನೋಡಿ, ಇಲ್ಲಿ ಈಶಾ ಗಂಗೆ ಇಬ್ರು ಕಿತ್ತಾಡ್ತಾ ಇದಾರೆ. ನನಗೆ ಕುಲ್ಫಿ ಬೇಕು, ನನಗೆ ಕುಲ್ಫಿ ಬೇಕು, ನನಗೆ ಕುಲ್ಫಿ ಬೇಕು. ಬಹು ತರ ಕಿತ್ತಾಡ್ಬೇಡ್ರು. ಬಾವ ಬಂದು ಸಂಜೆ ಕುಲ್ಫಿ ಕೊಡಿಸ್ತಾರೆ ಅಲ್ವೇನಪ್ಪ? ನೋಡಮ್ಮ, ದರಿದ್ರ ನನ್ನ ಮಕ್ಕಳ ಕೈಲಿ ನಾಟಕ ಮಾಡೋದು ನಿಲ್ಸೋ ಕೇಳಮ್ಮ. ಉರಿತಾ ಇದೆ ಇಲ್ಲಿ. ಆಯ್ತು, ನಾನು ಟ್ರೈ ಮಾಡ್ತೀನಿ, ಆದ್ರೆ ಆಮೇಲೆ ಬರ್ತೀನಿ. ಪದೇ ಕಾಲ್ ಮಾಡಿ ನನ್ನ ತಲೆ ತಿನ್ಬೇಡ, ಓಕೆ? ಕಟ್ ಇಟ್. ನಿಂಗೆ ಎಷ್ಟು ಸಾರಿ ಹೇಳ್ಬೇಕು ನಾನು ಪದೇ ಕಾಲ್ ಮಾಡಬೇಡ ಅಂತ? ಇನ್ನೊಂದ್ಸಾರಿ ಕಾಲ್ ಮಾಡಿದ್ರೆ ಇಲ್ಲಿಂದಲೇ ಮೊಬೈಲ್ ಬಿಸಾಡಿ ನನ್ನ ಮುಖ ಮುಸುರಿ ಜಜ್ಜ ಹಾಕ್ಬಿಡ್ತೀನಿ. ಕುಲ್ಫಿಗೆ ಕಲಗಚ್ಚು ಸೂರ್ಯ. ಯಾವ್ದು ಯಾಕಾದ್ರೂ ನಿನ್ನ ನನ್ನ ಮದುವೆ ಆದ್ದು ದೇವ್ರಿಗೆ ಗೊತ್ತು. ಬಸ್ವಾ, ನಿನಗ್ ತಲೆಗಿಲ್ಲ ಕೆಟ್ಟಿದ್ಯಾ? ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸಾರಿ ಮೇಡಮ್ ಮೀನಾಕ್ಷಿ ಅವರೇ, ಅದು ನಾನು ನೀವು ಅಂತ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಬಸ್ವಾ, ನನ್ನ ನಂಬರ್ ನಿನ್ ಫೋನಲ್ಲಿ ಡಿಸ್ಪ್ಲೇ ಆಗಿಲ್ವಾ? ನನ್ನ ನಂಬರ್ ನೋಡಿನೂ ನೀನು ಈ ದೌಲತ್ತಲ್ಲಿ ಮಾತಾಡಿದ್ಯಾ ಅಂತಂದ್ರೆ ನಿನ್ಗೆ ಹೆಡ್ಲಾಂಗ್ ಜಾಸ್ತಿ ಆಗಿರ್ಬೇಕು. ಇನ್ಮೇಲೆ ನಂದೊಂದೇ ಗುರಿ, ನಿನ್ನ ಕೆಲ್ಸದಿಂದ ಕಿತ್ತಾಕ್ಸೋದು. ಅಯ್ಯೋ ಮೇಡಮ್, ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಮೇಡಮ್. ಐ ಆಮ್ ಸಾರಿ ಮೇಡಮ್. ನೋಡಿ ಮೇಡಮ್, ನೀವು 5 ದಿನ ಟೈಮ್ ಕೊಟ್ಟಿದ್ದೀರಲ್ಲ ಮೇಡಮ್, ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮೇಡಮ್. ನೀವು ಹೇಳ್ದಂಗೆ ನಾನು ಇಡ್ತೀನಿ ಮೇಡಮ್. ಅದು ಏನಾಯ್ತು ಅಂತಂದರೆ ನಿಮ್ಮನ್ನು ನನ್ನ ಹೆಂಡತಿ ಅಂತ ಅಂದ್ಕೊಂಡ್ಬಿಟ್ಟೆ. ಸಾರಿ, ಅಂದರೆ ನೀವು ಫೋನ್ ಮಾಡಿದ್ದನ್ನು ನನ್ನ ಹೆಂಡತಿ ಫೋನ್ ಮಾಡಿದ್ಲೇನೋ ಅಂತ ಅಂದ್ಕೊಂಡ್ಬಿಟ್ಟೆ. ನಿಮ್ಗಿಂತ ಮುಂಚೆ ನನ್ನ ಹೆಂಡತಿ ಫೋನ್ ಮಾಡಿದ್ಲು ಮೇಡಮ್, ಅದಕ್ಕೆ ಅವಳಿಗೆ ಅಂತ ಬೈದೆ ಮೇಡಮ್. ಪ್ರಮಾದ ಆಯಿತು ಮೇಡಮ್, ದಯವಿಟ್ಟು ಕ್ಷಮಿಸಿ ಮೇಡಮ್. ಐ ಆಮ್ ಸಾರಿ, ಪ್ಲೀಸ್. ಹಾ 5 ದಿನದಲ್ಲಿ ಆಗ್ಲೇ 2 ದಿನ ಆಗೋಯ್ತು. ಇನ್ನು ಉಳ್ದಿರೋದು 3 ದಿನ. ಈ 3 ದಿನದಲ್ಲಿ ನೀನೇನಾದ್ರೂ ಬದಲಾಗಿಲ್ಲ ಅಂದ್ರೆ ಸ್ಟ್ರೇಟ್ ಆಗಿರೋ ನಿನ್ನನ್ನ ಬೆಂಡ್ ಮಾಡ್ಬಿಡ್ತೀನಿ. 5 ಗಂಟೆಗೆ ಶಾರ್ಪ್ ಆಗಿ ಬಂದ್ಬಿಡ್ಬೇಕು. ಏನೋ? ಅಲ್ಲ ಮೇಡಮ್, ಇಲ್ಲಿ ನನ್ನ ಕೈಲಿ ಸ್ವಲ್ಪ ಫೈಲ್ಗಳಿವೆ, ಸ್ವಲ್ಪ ಇರೋದು 1-3 ಅಷ್ಟೇ. ಅದು ಮುಗಿಸ್ಕೊಂಡು ಬರುವಷ್ಟರಲ್ಲಿ ಸ್ವಲ್ಪ ತಡ ಆಗ್ಬೋದು ಮೇಡಮ್. ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್. ಆಯ್ತು ಮೇಡಮ್, ಆಯ್ತು. ಬೇಗ ಬರ್ತೀನಿ ಮೇಡಮ್. ಬಸ್ಸು ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಫಂಕ್ಷನ್ ಎಲ್ಲ ಹಾಳಾಗಿದೆ ಅದಕ್ಕೆ. ಇವಾಗ ಒಳಗೇನಾಯ್ತು? ಏನಾದ್ರೂ ಕಿರಿಕಾ?
ಇಷ್ಟು ಫೈಲ್ಸ್ಗಳನ್ನು ನಾನು ಇವತ್ತು ರೆಡಿ ಮಾಡಿಕೊಟ್ಟು ಹೋಗ್ಬೇಕಂತ ಹೆಂಗಾಗುತ್ತೆ? ನಿನ್ನೆ ರೆಡಿ ಮಾಡಿಕೊಟ್ಟಿದ್ದೆಲ್ಲ ಸರಿಯಾಗೇ ಇತ್ತಾ? ಅದನ್ನೆಲ್ಲ ಎಲ್ಲಿ ನೋಡಿದ್ದಾರೆ ಅವನು? ತೆಗೆದು ಪಕ್ಕ ಕಟ್ಟಿದ್ದಾರೆ. 6 ತಿಂಗಳಾದ್ಮೇಲೆ ನೋಡ್ತಾನಂತೆ. ನಂಗೆ ಕೂಳೆ ಕೊಡೋಕ್ಕೋಸ್ಕರನೇ ಹುಡ್ತಾನೆ ಅವನು. ಬಸ್ಸು, ನನಗನ್ಸುತ್ತೆ ಬೇಕು ಅಂತ ನಿಮಗೆ ಲೇಟ್ ಮಾಡಬೇಕು ಅಂತಾನೆ ವಿಷಕಂಟು ಈ ರೀತಿ ಮಾಡ್ತಿರೋದು ಅಂತ. ಹೆಸರಲ್ಲೇ ವಿಷ ಇದೆ. ಇದು ಆಫೀಸು, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಬೇರೆ ಕೆಲಸ ಇಲ್ವಾ? ಹೋಗಿ ನಿಮ್ ಕೆಲಸ ನೋಡೋದ್ರಿ. ನೀವೇನ್ರಿ ಇವ್ನ್ ಕಿವಿ ಮುದೋದು? ಹೋಗ್ರಿ. ಏ ಬಸ್ವ, ಇಷ್ಟು ಫೈಲ್ನು ಒಬ್ಬನೇ ಯಾರು ಹೆಲ್ಪ್ ಇಲ್ದೇನು ಮಾಡಿ ಮುಗಿಸ್ಬೇಕು, ಆಮೇಲೆ ಇಲ್ಲಿಂದ ಹೋಗ್ಬೇಕು. ಸರ್, ಇವತ್ತು ಮೀನಾಕ್ಷಿ ಮೇಡಮ್ನ 5 ಗಂಟೆಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನಾನು ಇಲ್ಲೇ ಕೂತ್ರೆ ಅಲ್ಲಿ ಹೆಂಗ್ ಸರ್ ಮೀಟ್ ಮಾಡಕ್ಕಾಗತ್ತೆ? ಅವೆಲ್ಲ ನಂಗೆ ಗೊತ್ತಿಲ್ಲ ರೀ. ಇಷ್ಟು ಕೆಲಸನು ನೀವು ಮಾಡಬೇಕು, ಮೀನಾಕ್ಷಿ ಅವ್ರ ಹತ್ರ ಹೋಗ್ಬೇಕು, ಆರ್ಡರ್ನ ತಗೊಂಡ್ ಬರ್ಬೇಕು, ಆಮೇಲೆ ನಿಮಗೆ ಡ್ಯೂಟಿ. ಇಲ್ಲ ಅಂದ್ರೆ ಆಫೀಸಿಂದ ಗೆಟ್ ಔಟ್. ಅಂಡರ್ಸ್ಟ್ಯಾಂಡ್? ನೋ ಸರ್, ಅಂಡರ್ ಸಿಟ್ಟಿಂಗ್ ಸರ್. ಬಸ್ಸು, ನೀವು ಹೀಗೆ ಕೆಲಸ ಮಾಡ್ತಾ ಇದ್ರೆ ಮುಗಿಯೋಕೆ ಎಷ್ಟೊತ್ತಾಗುತ್ತೋ. ಇವತ್ತು ಲೇಟಾಗಿ ಹೋಗ್ತೀನಿ. ಮೀನಾಕ್ಷಿಗೆ ಸಿಟ್ಟು ಬರೋದು ಗ್ಯಾರಂಟಿ. ಈ ಆರ್ಡರ್ ಕ್ಯಾನ್ಸಲ್ ಆಗೋದು ಗ್ಯಾರಂಟಿ. ನಾನು ಈ ಆಫೀಸಿಂದ ಡಿಸ್ಮಿಸ್ ಆಗೋದು ಗ್ಯಾರಂಟಿ. ಇಲ್ಲ, ಹಾಗಾಗ್ಬಾರ್ದು, ಹಾಗಾಗ್ಲೇಬಾರ್ದು. ಹಲೋ, ಹಾ ಹೇಳು ರೋಸಿ. ಸಾರಿ ಹೇಳು. ಏನಂದೆ? ಸಿನಿಮಾನ? ಹೊಸ ಸಿನಿಮಾನ? ಹೊಯ್ಸಳ ಥಿಯೇಟರಲ್ಲಿ 2 ಟಿಕೆಟ್ ತಗೊಂಡೇ ಬಿಟ್ಟಿದ್ಯಾ? ಅದು ಏನಂದ್ರೆ ನಾನು ಬಾಸ್ ಹತ್ರ ಪರ್ಮಿಷನ್ ಕೇಳಬೇಕು. ನಮ್ಮ ಬಾಸು ಹೊಸಬ್ರು, ಆದರೆ ತುಂಬ ಒಳ್ಳೆಯವರು. ನನ್ನ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೆ. ಆಗಾಗ ನನ್ನನ್ನು ರೇಗಿಸ್ತಾ ಇರ್ತಾರೆ. ಸರ್, ಹೇಳಿ. ಅದು ನಂಗೆ ಇವತ್ತು ಸ್ವಲ್ಪ ಅರ್ಲಿಯಾಗಿ ಹೋಗೋದಕ್ಕೆ ಪರ್ಮಿಷನ್ ಬೇಕಾಗಿತ್ತು. ಅರ್ಲಿ? ಯಾಕೆ? ಅದು ನನ್ನ ಫ್ರೆಂಡ್ ಒಬ್ಬರನ್ನ ಕಾಣೋದಿತ್ತು ಸರ್. ಆಯ್ತು, ಹೋಗ್ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಷ್ಕಂಠ ಸರ್, ಶರ್ಟ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ನನಗೂ ಒಂದು 2 ಅವರ್ಸ್ ಪರ್ಮಿಷನ್ ಕೊಡಿ ಸರ್. ಮಳೆ ಬರೋಂಗಿದೆಯಲ್ಲ, ಬೇಗ ಗೂಡು ಸೇರ್ಕೊಂಡು ಬೇಗ ಬಂದ್ಬಿಡ್ತೀವಿ. 2 ಅವರ್ಸ್ ಅಷ್ಟೇ ಸರ್. ಪರ್ಮಿಷನ್? ಎಲ್ಲರಿಗೂ ಪರ್ಮಿಷನ್ ಕೊಡಕ್ ಆಗಲ್ರಿ. ಮದುವೆ ಆಗಿರೋರಿಗೆ ನೋ ಪರ್ಮಿಷನ್. ಆಗಿಲ್ಲ ಅನ್ಕೊಳ್ಳಿ. ಹೋಗ್ ಕೆಲಸ ನೋಡಕ್ರಿ. ವಾಗ್ರೆ ಬಂದ್ಬಿಡ್ತಾರೆ ಎಲ್ಲ ಪರ್ಮಿಷನ್ ಕೇಳಕ್ಕೆ. ವಿಶಾಲಾಕ್ಷಿ ಹೋಗಿದ್ದಾಳೆ, ನಾನು ಅದೇ ಸಿನಿಮಾಗೆ ಹೋದ್ರೆ ಹೇಗೆ? ಅಟ್ಲೀಸ್ಟ್ ಇಂಟರ್ವಲ್ ಟೈಮಲ್ಲಿ ಪಾಪುಗೆ ಪಾಪ್ಕಾರ್ನ್ ಕೊಡಿಸಿ ಪಟ್ಟಾಯಿಸ್ಕೊಂಡ್ಬಿಡ್ಬೇಕು. ಇವತ್ತು ವಿಶಾಲಾಕ್ಷಿ ಮಾತಾಡ್ಸಿದ ರೀತಿ ನನಗೆ ತುಂಬ ಖುಷಿ ಕೊಡ್ತು. ಓಕೆ ಓಕೆ ಓಕೆ. ಮಿಸ್ಟರ್ ಬಸ್ವ, ಇವತ್ತು ಎಷ್ಟೊತ್ತಾದರೂ ಮಧ್ಯರಾತ್ರಿ ಆದರೂ ಈ ವರ್ಕ್ನೆಲ್ಲ ಕಂಪ್ಲೀಟಾಗಿ ಫಿನಿಶ್ ಮಾಡಿಬಿಡ್ಬೇಕು. ನಾನು ಅರ್ಜೆಂಟಾಗಿ ಯಾವುದೋ ಪಾರ್ಟಿನ ಮೀಟ್ ಮಾಡೋದಿದೆ. ಆರ್ಡರ್ ಸಿಗೋ ಥರ ಇದೆ. ಪ್ಲೀಸ್ ಟೇಕ್ ಕೇರ್ ಆಫ್ ದಿ ಆಫೀಸ್ ಆ್ಯಂಡ್ ಪ್ಲೀಸ್ ಕಂಪ್ಲೀಟ್ ದ ವರ್ಕ್ ಆ್ಯಂಡ್ ವರ್ಕ್. ಮಾರುತಿ, ಮುಖ್ಯ ಪ್ರಾಣ ಎಲ್ಲಿದ್ಯಪ್ಪ ಭಗವಂತ? ಜೈ ಶ್ರೀರಾಮ್. ಏನ್ ಬಸವ, ಈ ಕಥೆನಲ್ಲಿ ಇಷ್ಟು ಸೀನ್ ಆದ್ಮೇಲೆ ನೆನಪದ್ನ? ನಾನೇನಪ್ಪ ಮಾಡ್ಲಿ, ಎಲ್ಲ ಬರ್ದಂಗಲ್ವೇನಪ್ಪ. ಸರಿ, ಈಗ ಏನ್ ಕರ್ತಿದ್ದು? ನೋಡಪ್ಪ, ಎಷ್ಟೊಂದು ಫೈಲ್ಗಳು ಬಿದ್ದಿವೆ. ಇವನ್ನೆಲ್ಲ ನಾನು ಯಾವಾಗ ಕ್ಲೀನ್ ಮಾಡೋದಪ್ಪ? ಅದು ಯಾವಾಗ ನನ್ನ ಮನೆಗೆ ಹೋಗೋದು ಒಂದು ಗೊತ್ತಾಗ್ತಿಲ್ಲ ಕಣೋ. ನನ್ನ ಕೇಳಿದ್ರೆ ನಾನೇನ್ ಮಾಡ್ಲಪ್ಪ? ಅಯ್ಯೋ ದೇವ್ರ, ಹಂಗೆಲ್ಲ ಹೇಳ್ಬಾರ್ದಪ್ಪ. ದೇವರುಗಳು ಹೇಳೋ ಮಾತಾ ಇದು. ಮತ್ತೆ ಅದು ಹೆಂಗ್ ಹೆಲ್ಪ್ ಮಾಡ್ತೀಯಪ್ಪ ನೀನ್ ನಂಗೆ? ಬಸವಪ್ಪ, ನೀನು ತುಂಬಾ ಬೆಪ್ಪ. ನೋಡಪ್ಪ, ಏನಪ್ಪ? ಈ ತರ ಫೈಲ್ಗಳು ನಮ್ಮ ಕಾಲದಲ್ಲಿ ಇರ್ಲಿಲ್ಲಪ್ಪ. ಒಂದ್ರಲ್ಲಿ ಕೃಷ್ಣನ ಲೆಕ್ಕ ಅಂತಪ್ಪ, ಇನ್ನೊಂದ್ರಲ್ಲಿ ರಾಮನ ಲೆಕ್ಕ ಅಂತಪ್ಪ. ನಮಗೆ ಗೊತ್ತಿರೋದು ಬರೀ ರಾಮನ ಲೆಕ್ಕಪ್ಪ. ಹಾಗಾಗಿ ಈ ಫೈಲ್ಗಳ ಸಹವಾಸಕ್ಕೆ ನಾವು ಬರೋದಿಲ್ಲಪ್ಪ. ಅಲ್ಲಪ್ಪ, ಮತ್ತದು ಹೆಂಗ್ ಹೆಲ್ಪ್ ಮಾಡ್ತೀನಿ ನೀನ್ ನಂಗೆ? ಒಂದು ಕೆಲಸ ಮಾಡಪ್ಪ, ಇಷ್ಟು ಫೈಲ್ಗಳನ್ನ ನನ್ನ ಕೈಗೆ ಕೊಟ್ಬಿಡಪ್ಪ. ನಾನು ತಗೊಂಡೋಗಿ ಲಂಕೆ ಹತ್ರ ಇರೋ ಸಮುದ್ರಕ್ಕೆ ಹಾಕ್ಬಿಡ್ಲೇನಪ್ಪ? ಕರೆಕ್ಟ್. ಬೇಡ, ಅದು ಬೇಡ ಬೇಡ. ನೋಡು, ನಿಂಗೆ ಸಮುದ್ರಕ್ಕೆ ಹಾಕ್ಬೇಕು ಅಂತಿದ್ರೆ ದಯವಿಟ್ಟು ತಗೊಂಡೋಗಿ ವಿಷಕಂಠನ
ಹಿಂಸೆ ಕೊಡ್ತಾನೆ ಕಣೋ ನೀನು ವೇಸ್ಟ್ ಕಣು ಇತ್ತೀಚೆಗೆ ನೀನೇನು ಹೆಲ್ಪ್ ಆಗ್ತಿಲ್ಲ ನಿನ್ನಿಂದ. ಬಾಳೆಹಣ್ಣು ಕೊಟ್ರೆ ಹೆಲ್ಪ್ ಮಾಡ್ತೀನಪ್ಪ. ಬಾಳೆಹಣ್ಣು ಬಿಡು, ಬಾಳೆಹಣ್ಣು ಸಿಪ್ಪೆ ಕೂಡ ಕೊಡಲ್ಲ, ಎಕ್ಸಿಟ್ ಆಗು. ಸಿಪ್ಪೆ ಕೂಡ ಕೊಡಲ್ವಾ? ಬರ್ತೀಯ ನೀನ್ ನನ್ನ ಹತ್ರ? ಜೈ ಶ್ರೀರಾಮ್. ಹಲೋ ಹೇಳಮ್ಮ ಗೌ. ಅರ್ಜೆಂಟಾಗಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಾ ಖಂಡಿತ ಮಾತಾಡಮ್ಮ, ಆದ್ರೆ ಸದ್ಯಕ್ಕೆ ಟೈಮ್ ಇಲ್ಲ, ಇಡು. ಬಸವ, ನಂದಂತ ಕೆಲಸ ಮುಗೀತು. ಅಕಸ್ಮಾತು ಮ್ಯಾನೇಜರ್ ಬಂದು ಯಾವಾಗ ಕೇಳಿದ್ರು ಈಗ ತಾನೇ ಹೋದ್ರು ಅಂತ ಹೇಳು. ರೀ, ಗಂಡ ಅನ್ಸ್ಕೊಂಡಿರೋ ದಂಡ, ನೀವು ಒಬ್ರೇ ಮನೆಗೆ ಹೊರಟೋದ್ರೆ ನಾನು ನೋಡೋಣ ಹೊಡಿಲಿ ಇಲ್ಲಿ ಈ ಕ್ಯಾಲ್ಸಿ ಹಿಡ್ಕೊಂಡು. ಸ್ವಲ್ಪ ನಿಂತ್ಕೊಳ್ಳಿ. ರೀ ಬಸವ ಅವ್ರೆ, ಮ್ಯಾನೇಜರ್ ಕೇಳಿದ್ರೆ ಆಶಾ ಇಲ್ಲೇ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ಬಿಡಿ. ನಾನಿನ್ ಬರಲಾ? ಬಾಯ್. ಬಸ್ಸು ಸುಮ್ಮನೆ ರೀ. ನೀವೇನ್ರಿ ವಾಪಸ್ಸು? ನಿಮಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಮತ್ತೆ ಸಿನಿಮಾಗೆ ಯಾರೇ ಹೋಗ್ತಾರೆ? ಆ ವಿಷಕಂಠನ ಬೇಕು ಅಂತಾನೆ ಕಳಿಸ್ಕೊಟ್ಟಿದ್ದು. ಈಗ ಅವನು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನಾವ್ ಈ ಕೆಲಸನೆಲ್ಲ ಮಾಡಿ ಮುಗಿಸ್ಬೋದು. ಮುಗಿಸ್ಬೋದು. ಒತ್ತಿ.